ಕ್ಲಾರಿಫಿಕೇಶನ್ ದಯವಿಟ್ಟು ಚರ್ಚೆ ಮೊನ್ನೆ ಆಗಿದೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟ ಕ್ಲಾರಿಫಿಕೇಶನ್ ಕೇಳಿ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಶುಕ್ರವಾರ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೇವೆ. ಶುಕ್ರವಾರದ ನಂತರ 2 ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ. ಮಾನ್ಯ ಗೃಹ ಸಚಿವರು ದೇಶದ ನಂಬರ್ 1 ಗೃಹ ಸಚಿವರು ಅಂತ ಅವರೇ ಮೊನ್ನೆ ಹೇಳ್ಕೊಂಡಿದ್ದಾರೆ. ಈಗ ಅದನ್ನು ವಿಕಿಪೀಡಿಯಾದವರು ಹೇಳಿದ್ದಾರೆ ಅಂತ ಹೇಳಿದ್ರಿ. ಗೋಪಾಲ್ ಕೃಷ್ಣ ಅವರೇ, ನಾವು ನಿಮ್ಮನ್ನು ನಂಬ್ತೀವಿ ಸರ್, ಅವರು ನಂಬಲ್ಲ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ, ಮಾನ್ಯ ಗೃಹ ಸಚಿವರೇ, ನಾವು ಅಥವಾ ನಮ್ಮ ಪಾರ್ಟಿ SIT ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನು ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಮಾಡದಲ್ಲೇ ಇರೋದು ಏನು ಅಂತ ಕೇಳಿದ್ರೆ, ನಾವೇನು ಹೇಳಿದ್ದು, ನಾನು ಅವತ್ತು ವಿಷಯ ಎತ್ತಿದ್ದೇನು, ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ. SIT ಗುಂಡಿ ತೆಗೆದಿದೆ, ಯಾವುದೋ ಬುರ್ಡೆ ಸಿಕ್ಕಿದೆ, ಅದು ವಾದ ಬೇರೆ. ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತರ ನಡೆದಿದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾವ ಷಡ್ಯಂತರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು. ನಾವು ಹೇಳೋದೇನು ಅಂತಂದ್ರೆ, ಒಬ್ಬ ಮುಸುಕುದಾರಿ ಅಲ್ಲ ಇದರ ಹಿಂದೆ 16 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. 116 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಷಡ್ಯಂತರದ ವಿರುದ್ಧ ಏನ್ ಮಾಡಿದಿರಿ ನೀವು? ಯಾವ ಅಪಪ್ರಚಾರ ಮಾಡೋದ್ರ ಮೇಲೆ ತನಿಖೆ ತೆಗೆದುಕೊಂಡ್ರಿ? ಇದು ಮೊದಲನೇ ಸಂಗತಿ. ಎರಡನೇದು, ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಅಥವಾ ಇನ್ನೇನೋ ಹೇಳ್ತಾ ಇದ್ರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಈ SIT ನಲ್ಲಿ ತರ್ತಾ ಇದ್ದೀರಾ? ಅಥವಾ ಮುಸುಕುದಾರಿ ಹೇಳಿದ್ ಮಾತ್ರ SIT ನಲ್ಲಿ ತನಿಖೆನಾ? ಅಥವಾ ಯೂಟ್ಯೂಬ್ಗಳು ಏನೇನು ಚರ್ಚೆ ಮಾಡಿದೆ, ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ, ಇದರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ. ಮತ್ತು ನನಗೆ ಬಹಳ, ನಾನು ಅವತ್ತು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸರ್ಕಾರ ಚರ್ಚೆ ಮಾಡ್ತಾರೆ. ಪರಸ್ಪರ ನಿಮಗೆ ರಾಜಕೀಯ ಲಾಭ ಬೇಕು, ನಿಜಾಂಶ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಾವಿದಕ್ಕೆ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾವೆಲ್ಲ ಸರ್ಕಾರ ಈಗ ಹಿಂದೆ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರು, ಸುನೀಲ್ ಕುಮಾರ್ ಅಧ್ಯಕ್ಷರೇ, ಸುನೀಲ್ ಕುಮಾರ್ ಆಯ್ತು, ದಿನೇಶ್
ಇಲ್ಲ ಸರ್. ನೀವು ಮಾತಾಡಿ, ನಾನು ಆದ್ಮೇಲೆ ಮಾತಾಡ್ತೀನಿ. ಒಂದು ನಿಮಿಷ. ಇಲ್ಲ, ಒಂದು ನಿಮಿಷ. ನಾನು ಒಂದೇ ಸೆಕೆಂಡ್. ಒಂದು ಕ್ಲಾರಿಫಿಕೇಶನ್ ಇದೆ. ಅದಕ್ಕೆ ಸರ್ಕಾರ ಉದ್ದೇಶ ಏನು? ಅದೇ ಆಯ್ತು, ಮಾತಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮತ್ತೆ ಮಾತಾಡ್ತಾರೆ, ಮಾತಾಡ್ಲಿ ಬಾಲಕೃಷ್ಣ ಅವರೇ. ಮಾತಾಡ್ಲಿ ಅಧ್ಯಕ್ಷರೇ, ನಾನು ಈ ಮಾನ್ಯ ಅಧ್ಯಕ್ಷರೇ, ಆಯ್ತು. ಸರ್ಕಾರ ಕೇಳಿದ್ರೆ ಒಂದ್ ಸೆಕೆಂಡ್. ಈಗ ಆ ಮಾತೇನೆ ಅದನ್ನು ಕಡ್ದಿಂದ ಹಿಂದೆ ತೆಗೀರಿ. ಯಾವ್ದು ಅದು ನೀವು ಸರ್ಕಾರ ಅಪಪ್ರಚಾರ ಅದೇನು ಸರ್ಕಾರ ಅದು ಹೇಗಾಗ್ತದೆ ಹೇಳಿಕ್ಕೆ ಆಗ್ತದೆ ಅರ್ಥ ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ಇದನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಸರ್ಕಾರನೇ ಕಾರಣ. ಸರ್ಕಾರನೇ ಕಾರಣ ಅಪಪ್ರಚಾರ ಮೊನ್ನೆ ನೋಡಿ ಸಕಾರಾತ್ಮಕವಾದ ಚರ್ಚೆ ಆಗಿ ಉತ್ತಮ ಪರಸ್ಪರ ನೀವು ಆರೋಪ ಮಾಡಲಾಗ್ತದ. ಪರಸ್ಪರ ಆರೋಪ ಮಾಡಲಾಗ್ತದೆ. ಸಕಾರಾತ್ಮಕ ಚರ್ಚೆ ಆಗಲಿ ಆರೋಪ ಮಾಡಿದ್ರೆ ಹೇಗೆ? ಮಾನ್ಯ ಅಧ್ಯಕ್ಷರೇ, SIT ರಚನೆ ಮಾಡಿ, ಸರ್ಕಾರ SIT ರಚನೆ ಮಾಡಿ ಮಾಡಿಲ್ಲ. ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತ ನೋಡಿ, ಆ ಗುಂಪಿನ ಜೊತೆಗೆ ಸರ್ಕಾರ ಇದೆ. ಜನ ರಸ್ತೆಗೆ ಬಂದವರು ನಿಂತಾಗ ಎರಡು ಕಡೆ balance ಮಾಡುವಂತ ಮಹತ್ವವನ್ನು ಅವರಿಗೆ ಸತ್ಯ ಇಡೀ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡುವಂತ ಹುನ್ನಾರ ಇದು ಇವತ್ತು ಗೊತ್ತಾಗಬೇಕಾಗಿರೋದು. ಯಾರ್ಯಾರು ಆಯ್ತು ದಿನೇಶ್ ಅವರು